टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತ ಕಥೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಉದ್ಯಮಿ ಬಳಿ ಲಕ್ಷಾಂತರ ರೂಪಾಯಿ ಕಿತ್ಕೊಂಡಂತಹ ಪೊಲೀಸ್ ಟೀಮ್ ಗಾಯಬಾಗಿದೆ. ಕಳ್ಳ ಪೊಲೀಸರ ಆಟ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯೂನಿಫಾರ್ಮ್ನಲ್ಲಿ ಅದೇನ್ ಗತ್ತು, ಅದೇನ್ ಬಿಲ್ಡಪ್. ಆದ್ರೆ PSI ಅಯ್ಯನಗೌಡ್ರ ಕತೆ ಕೇಳಿದ್ರೆ ಖಾಕಿ ಯೂನಿಫಾರ್ಮ್ ಹಾಕಿದವರು ತಲೆ ತಗ್ಗಿಸುವಂತಿದೆ. ಕಾಯಬೇಕಿದ್ದ ಖಾಕಿಯಿಂದಲೇ ಉದ್ಯಮಿಯ ಸುಲಿಗೆ. ನಾಪತ್ತೆಯಾದ ಪೊಲೀಸರನ್ನೇ ಹುಡುಕ್ತಿದ್ದಾರೆ ಪೊಲೀಸರು. ಕಳ್ಳರನ್ನ ಒದ್ದು ಒಳಗ್ ಹಾಕಬೇಕಿದ್ದ ಪೊಲೀಸರೇ ಚಾಮರಾಜನಗರದಲ್ಲಿ ತಮಿಳುನಾಡು ಉದ್ಯಮಿ ಬಳಿ 3,70,000 ಸುಲಿಗೆ ಮಾಡಿದ ಆರೋಪಕ್ಕೆ ಸಿಲುಕಿದ್ದಾರೆ. ಇದು ಇಡೀ ಪೊಲೀಸ್ ಇಲಾಖೆಗೆ ಇರಿಸು ಮುರುಸು ತಂದಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಇದೇ PSI ಅಯ್ಯನಗೌಡ ಮತ್ತು ಅದೇ ಠಾಣೆಯ ಕಾನ್ಸ್ಟೇಬಲ್ಗಳಾದ ಮೋಹನ್, ಮಹೇಶ್ ಹಾಗೂ ಚಾಮರಾಜನಗರ ಟೌನ್ ಠಾಣೆ ಪೊಲೀಸ್ ಪೇದೆ ಬಸವಣ್ಣನ ಮೇಲೆ FIR ದಾಖಲಾಗಿದೆ. ಈಗ ಎಲ್ಲ 4 ಮಂದಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಇದೇ 4 ಪೊಲೀಸರನ್ನ ಅಲ್ಲಲ್ಲ ಆರೋಪಿಗಳನ್ನ SP ಅಮಾನತು ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಸಚ್ಚಿದಾನಂದ್ರವರಿಗೆ ಕರೆ ಮಾಡಿ ಚಾಮರಾಜನಗರಕ್ಕೆ ಕರೆಸಿಕೊಂಡಿರ್ತಕ್ಕಂಥ 3 ಜನ ವ್ಯಕ್ತಿಗಳು ಮತ್ತು ಪೊಲೀಸ್ ಎಂಬ ಹೆಸರಿನಲ್ಲಿ ಬಂದಿರತಕ್ಕಂಥ 4 ಜನ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಆಗಿದ್ದಿಷ್ಟೇ, ಜುಲೈ 26ರಂದು ಉದ್ಯಮಿ ಸಚ್ಚಿದಾನಂದ ಮೂರ್ತಿಗೆ ಸೈಯದ್ ಅನ್ಸಾರಿ ಹಾಗೂ ಇಮ್ರಾನ್ ಎಂಬ ಖದೀಮರು ಫೋನ್ ಮಾಡಿದ್ರು. 3 ಲಕ್ಷ ತಂದ್ರೆ ಒಂದೇ ತಿಂಗಳಲ್ಲಿ ಡಬಲ್ ಮಾಡ್ಕೊಡ್ತೀವಿ ಅಂತ ಪೊಂಗಿದ್ರು. ಅವರನ್ನ ನಂಬಿ ಉದ್ಯಮಿ 3 ಲಕ್ಷ ಕ್ಯಾಶ್ ಅನ್ನ ನಗರದ ಡೆಲ್ಲಿ ದರ್ಬಾರ್ ಹೋಟೆಲ್ಗೆ ತಂದಿದ್ರು. ಮೊದಲೇ ಪ್ಲಾನ್ನಂತೆ ಖದೀಮರು ಸೆಂಟ್ ಠಾಣೆ PSI ಅಯ್ಯನಗೌಡಗೆ ಮ್ಯಾಟರ್ ತಿಳಿಸಿದ್ರು. PSI ತನ್ನ ಜೊತೆ ಮತ್ತೆ 3 PCಗಳನ್ನು ಕರ್ಕೊಂಡು ಹೋಟೆಲ್ ಮೇಲೆ ದಾಳಿ ಮಾಡಿದ್ರು. ಆಗ ಉದ್ಯಮಿಗೆ ಕೇಸ್ ಹಾಕ್ತೀವಿ ಅಂತ ಹೆದರಿಸಿದ್ರು. ಕೇಸ್ ಆಗಬಾರ್ದು ಅಂದ್ರೆ 4 ಲಕ್ಷ ಕೊಡಬೇಕು ಅಂತ ಡೀಲ್ ಕುದುರಿಸಿದ್ರು. 3 ಲಕ್ಷ ಕಿತ್ತಿದ್ದಲ್ದೆ ಮತ್ತೆ 70,000 ಫೋನ್ ಪೇ ಮೂಲಕ ಅನ್ಸಾರಿ ಖಾತೆಗೆ ಹಾಕಿಸ್ಕೊಂಡಿದ್ರು. ದುಡ್ಡು ಕಳ್ಕೊಂಡ ಉದ್ಯಮಿ ಸಚ್ಚಿದಾನಂದ ಚಾಮರಾಜನಗರ ಪಟ್ಟಣ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. SP ವಿಶೇಷ ತಂಡ ರಚಿಸ್ತಾ ಇದ್ದಂತೆ ಆರೋಪಿಗಳಾದ ಅನ್ಸಾರಿ ಹಾಗೂ ಸೈಯದ್ ಬಂಧನವಾಗಿದೆ. ಈಗ ತಲೆಮರೆಸಿಕೊಂಡ 4 ಪೊಲೀಸರಿಗಾಗಿ ಪೊಲೀಸರೇ ಬಲೆ ಬೀಸಿದ್ದಾರೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.